ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ಅಕ್ಕಿ ಹಿಟ್ಟಿನಿಂದ 3 ರೀತಿಯ ಆರೋಗ್ಯಕರವಾದ ರುಚಿಕರವಾದ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಕೇವಲ 5 ನಿಮಿಷದಲ್ಲಿ ರೋಸ್ಟ್ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇದು ಕಪ್ ಅಳತೆ ಹೇಳೋದಾದ್ರೆ 250 ml ನ ಕಪ್ಪಲ್ಲಿ 1 ಕಪ್ನಷ್ಟು ತಗೊಂಡಿದ್ದೀನಿ. ಇದನ್ನೊಂದು ಪಾತ್ರೆಗೆ ಹಾಕೊಳ್ಳಿ. ನಂತರ 2 ಟೇಬಲ್ ಸ್ಪೂನ್ನಷ್ಟು ಉಪ್ಪಿಟ್ಟಿನ ರವೆ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ ಚೆನ್ನಾಗಿ ಕ್ರಿಸ್ಪಿ ಆಗಿ ಬರುತ್ತೆ ಮತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ. 1 ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ, ಇದು ಕೂಡ ತುಂಬಾನೇ ರುಚಿ ಕೊಡುತ್ತೆ, ಘಮ್ ಅಂತ ಇರುತ್ತೆ ದೋಸೆ. ನಂತರ 3 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಹಾಕೊಂಡಿದ್ದೀನಿ. ಆಮೇಲೆ ನೀರು ಎಷ್ಟು ಹಾಕೊಳ್ಳಬೇಕು ಗೊತ್ತಾ, ಅದೇ ಕಪ್ನಲ್ಲಿ ಮೊದಲಿಗೆ ನಾನು 1 ಕಪ್ನಷ್ಟು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸೇಮ್ ಕಪ್ನಲ್ಲಿ ಇನ್ನೊಂದು ಕಪ್ ತಗೊಂಡು ಅದರಲ್ಲಿ ಅರ್ಧ ಕಪ್ನಷ್ಟು ಫಸ್ಟ್ ಹಾಕೊಳ್ತಾ ಇದ್ದೀನಿ. ಆಮೇಲೆ ವಾಪಸ್ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಳಿದಿರುವಂತಹ ಈ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಈಗ 2 ಕಪ್ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊನೆಯದಾಗಿ ಅರ್ಧ ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಒಟ್ಟಿಗೆ 1 ಕಪ್ ಅಕ್ಕಿ ಹಿಟ್ಟಿಗೆ 2.5 ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನಂತರ ನೀವು ದೋಸೆ ಮಾಡ್ತಾ ಮಾಡ್ತಾ ನೀರು ಬೇಕಾದರೆ ಹಾಕ್ಕೊಳ್ಬೋದು. ಈಗ ಇದು ರೆಡಿ ಆಗಿದೆ. ಇದನ್ನು ನೀವು ಫರ್ಮೆಂಟ್ ಮಾಡೋದು ಅಥವಾ ಒಂದು 5 ನಿಮಿಷ ಇಡೋದು ಏನು ಕೂಡ ಬೇಡ, ತಕ್ಷಣವೇ ದೋಸೆ ಮಾಡ್ಕೊಳ್ಬೋದು. ಇಲ್ಲಿ ನಾನು ಕಾವಲಿಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ, ಬಿಸಿ ಆಗಿದೆ. ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಚೆನ್ನಾಗಿ ಬಿಸಿ ಆಗಬೇಕು, ಆ ನಂತರನೇ ದೋಸೆಯನ್ನು ಹಾಕೊಳ್ಳಿ. ಚೆನ್ನಾಗಿ ಅಂದರೆ ಒಂದು ಮೀಡಿಯಂ ಬಿಸಿ ಆಗಬೇಕು. ರವೆ ದೋಸೆಗೆಲ್ಲ ಹಾಕೊಳ್ತೀವಲ್ವಾ, ಅದೇ ಥರ ಈ ರೀತಿ ಹಾಕೊಳ್ಬೇಕು. ಮತ್ತೆ ಹಿಟ್ಟು ತುಂಬ ತೆಳ್ಳಗೆ ಮಾಡ್ಕೊಳ್ಬೇಡಿ, ರವೆ ದೋಸೆ ಥರ ಸ್ವಲ್ಪ ದಪ್ಪಗೆ ಇರಬೇಕು ಹಿಟ್ಟು. ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ನೋಡ್ಬೋದು ದೋಸೆ ಸೂಪರ್ ಆಗಿ ಬರ್ತಾ ಇದೆ. ಸ್ವಲ್ಪ ಬೇಕಾದರೆ ನೀವು ಈ ರೀತಿ ಮೇಲ್ಗಡೆ ಎಣ್ಣೆ ಹಚ್ಕೊಳ್ಬೋದು, ಇನ್ನು ಕೂಡ ರುಚಿಯಾಗಿರುತ್ತೆ. ಈಗ ನೋಡಿ, ಹಾಗೇನೆ ಒಂದು ಸ್ವಲ್ಪ ಹೊತ್ತು ಇಟ್ಟಿದ್ದೆ, ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿ ಗರಿ ಗರಿಯಾಗಿ ಬಂದಿದೆ. ದೋಸೆ ಕೂಡ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ ತವಾಕ್ಕೆ. ನೋಡಿ, ಸೂಪರ್ ಆದ ಒಂದು ದೋಸೆ ರೋಸ್ಟ್ ಆಗಿ ಬಂದಿದೆ. ಇನ್ನೊಂದು ದೋಸೆ ಕೂಡ ಅದೇ ಥರ ಮಾಡ್ಕೊಳ್ಳಿ. ಎಣ್ಣೆ ಹಚ್ಬಿಟ್ಟು ದೋಸೆಯನ್ನು ಹಾಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ನಿಮ್ಮ ಒಂದು ಟೇಸ್ಟಿಗೆ ಅನುಗುಣವಾಗಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಅಂದರೆ ಜಾಸ್ತಿನೇ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ. ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಜೀರಿಗೆ, ನಂತರ 1 ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿ, 1 ಸಣ್ಣದಾಗಿ ಹೆಚ್ಚಿದಂತಹ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಕಲಸ್ಕೊಳ್ಬೇಕು ಕೈಯಲ್ಲಿ. ಒಂದ್ಸರ್ತಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಹಾಕಿ ಕಲಸ್ಕೊಳ್ಬೇಕು. ಬಿಸಿ ನೀರು ಯಾಕೆ ಅಂತ ಹೇಳಿದ್ರೆ, ರೊಟ್ಟಿ ತಣ್ಣಗಾದ್ಮೇಲೂ ಕೂಡ ತುಂಬ ಸಾಫ್ಟ್ ಆಗಿ ಇರುತ್ತೆ. ನೀವು ತಣ್ಣಗಿನ ನೀರನ್ನು ಹಾಕಿ ಕೂಡ ಇದಕ್ಕೆ ಕಲಸ್ಕೊಳ್ಬೋದು, ಆದರೆ ಅದು ಬಿಸಿ ಇರುವಾಗ ಮಾತ್ರ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ರೊಟ್ಟಿ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹದವಾದ ಬಿಸಿ ನೀರನ್ನು ಹಾಕಿ ಈ ಹದಕ್ಕೆ ಇದನ್ನು ಕಲಸ್ಕೊಳ್ಬೇಕು. ನೋಡಿ, ಈ ರೀತಿ ಸಾಫ್ಟ್ ಆಗಿದೆ. ಈಗ ಇದರಿಂದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೀತಿ ಒಂದು ರೊಟ್ಟಿ ಶೀಟ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ. ನಂತರ ಈ ಥರ ರೊಟ್ಟಿ ಒಂದು ಉಂಡೆಯನ್ನು ತಗೊಂಡು ಕೈಯಲ್ಲೇ ಈ ರೀತಿ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ನೀವು ಕೈಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ಇದು ಮುಂದೆ ಹೋಗುತ್ತೆ. ರೊಟ್ಟಿಯ ರೌಂಡ್ ಶೇಪ್ ಥರ ಮಾಡ್ಕೊಳ್ಳಿ. ಇದನ್ನು ತುಂಬ ತೆಳ್ಳಗೆ ಆಗುತ್ತೆ, ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಆಗುತ್ತೆ ಇದರಲ್ಲಿ ರೊಟ್ಟಿ. ಸ್ವಲ್ಪ ಎಣ್ಣೆ ಹಚ್ಚಿ ಮಾಡಬೇಕಾಗುತ್ತೆ, ತುಂಬ ತೆಳ್ಳಗಾಗಿದೆ ಈ ರೊಟ್ಟಿ, ನೋಡ್ಬೋದು. ಈಗ ಕಾವಲಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ನಾನ್ ಸ್ಟಿಕ್ಕಿಗೆ ಬೇಕಾದರೆ ನೀವು ಎಣ್ಣೆ ಹಚ್ಚದೆ ಕೂಡ ಮಾಡ್ಬೋದು, ಆದರೆ ಎಣ್ಣೆ ಹಚ್ಚಿ ಮಾಡಿದರೆ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಇದು.
ಈಗ ಈ ರೀತಿ ಹಾಕಿದ ಮೇಲೆ ಒಂದು 5-6 ಸೆಕೆಂಡ್ ಆದ್ಮೇಲೆ ಇದನ್ನ ತೆಗಿಬೇಕು. ನೋಡಿ ರೊಟ್ಟಿ ಈಗ ಕಾವಲಿಗೆ ಅಂಟ್ಕೊಂಡಿರುತ್ತೆ, ಈ ತರ ತೆಗೆದ್ರೆ ಚೆನ್ನಾಗಿ ಬರುತ್ತೆ. ಈಗ ಎರಡೂ ಕಡೆಗೆ ಎಣ್ಣೆ ಬೇಕಾದ್ರೆ ಹಚ್ಕೊಳ್ಳಿ ಈ ರೀತಿ. ನೋಡಿದ್ರಾ ಎಷ್ಟು ಸೂಪರ್ ಆಗಿ ಬಂದಿದೆ ರೊಟ್ಟಿ, ತುಂಬಾ ಮೃದುವಾಗಿದೆ, ಬಿಸಿ ಬಿಸಿಯಾಗಿ ತಿನ್ಬೇಕು. 1 ಕಪ್ ಅಕ್ಕಿ ಹಿಟ್ಟಲ್ಲಿ ಸುಮಾರು 6ರಿಂದ 7 ಅಕ್ಕಿ ರೊಟ್ಟಿ ಆಗುತ್ತೆ. ಇಬ್ರಂತೂ ಖಂಡಿತ ಹೊಟ್ಟೆ ತುಂಬಾ ತಿನ್ಬಹುದು. ಇದನ್ನ ಬೆಣ್ಣೆ ಅಥವಾ ತುಪ್ಪ ಹಾಕೊಂಡು ತಿಂದು ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ಖಂಡಿತ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ. ಈಗ ಸಣ್ಣ ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ಅವಲಕ್ಕಿಯನ್ನ ಸೇರಿಸ್ಕೊಳ್ಳಿ. ಅವಲಕ್ಕಿ ನಾನು ತಗೊಂಡಿರೋದು ತೆಳು ಅವಲಕ್ಕಿ, ಅಂದ್ರೆ ತುಂಬಾ ತೆಳುನೂ ಅಲ್ಲ, ಒಂದ್ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಇದೆ. ಇದು ತೆಳು ಅವಲಕ್ಕಿ ಕೂಡ ಆಗ್ಬಹುದು, ಮೀಡಿಯಂ ಸೈಜ್ ಕೂಡ ಆಗ್ಬಹುದು. ಇದನ್ನ ನೀವು ಮಿಕ್ಸಿ ಜಾರಿಗೆ ಹಾಕೊಂಡು ನೀರು ಹಾಕದೆ ಪೌಡರ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ನಾನು ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬಾ ನುಣ್ಣಗಾಗಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ನಂತರ ಈ ಅವಲಕ್ಕಿ ಪುಡಿಯನ್ನು ಒಂದು ತಟ್ಟೆಗೆ ಹಾಕೊಳ್ಳಿ. ಇದಕ್ಕೀಗ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. 1/4 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ನಂತರ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನೀವು 1 ಸ್ಪೂನ್ನಷ್ಟು ಎಣ್ಣೆ ಕೂಡ ಹಾಕೋಬಹುದು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕಿ ನಾವು ಅಕ್ಕಿ ರೊಟ್ಟಿಗೆ ಅಥವಾ ಚಪಾತಿಗೆ ಹೇಗೆ ಕಲಸ್ಕೊಳ್ತೀವಿ ಅದೇ ರೀತಿ ಕಲಸ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಳಿ. ನಿಮ್ಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಾದ್ಕೊಳ್ಳೋಕೆ ಏನು ಕೂಡ ಇದು ಕಷ್ಟ ಆಗಲ್ಲ, ತುಂಬಾ ಈಸಿಯಾಗಿ ನೀವು ಇದನ್ನ ಮಾಡ್ಕೊಳ್ಬಹುದು. ಇದಕ್ಕೆ ನಾವು ಅವಲಕ್ಕಿ ಹಿಟ್ಟು ಹಾಕೋದ್ರಿಂದ ಅಕ್ಕಿ ರೊಟ್ಟಿಗೆ ಒಂದು ಸಾಫ್ಟ್ನೆಸ್ ಕೊಡುತ್ತೆ. ಕೆಲವೊಂದ್ಸರ್ತಿ ನಾವು ಅನ್ನ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ಕೊಳ್ತೇವಲ್ವಾ, ಅದರ ಬದಲಿಗೆ ಈ ರೀತಿ ಅವಲಕ್ಕಿಯನ್ನ ಹಾಕ್ಬಿಟ್ಟು ನೀವು ಅಕ್ಕಿ ರೊಟ್ಟಿ ಮಾಡ್ಕೊಳ್ಬಹುದು. ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಮಾಡ್ಲಿಕ್ಕೂ ನಿಮ್ಗೆ ತುಂಬಾ ಈಸಿ ಆಗಿರುತ್ತೆ. ನೋಡಿ ಈ ರೀತಿ ಉಂಡೆ ಹದ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿನೇ ಮಾಡ್ಕೊಳ್ಳಿ. ನಾವಿದನ್ನ ಲಟ್ಟಿಸ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅವಾಗ. ಈಗ ಇದನ್ನ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ನಾನು ಹಾಗೇನೆ ಬಿಡ್ತಾ ಇದ್ದೀನಿ. 10 ನಿಮಿಷದ ನಂತರ ಅದು ಅವಲಕ್ಕಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಅಷ್ಟೇ. ತಕ್ಷಣ ಬೇಕಾದ್ರೆ ನೀವು ಟ್ರೈ ಮಾಡಬಹುದು, ಚೆನ್ನಾಗಿ ಬರುತ್ತೆ. ಈಗ ತೆಗೆದಾದ್ಮೇಲೆ ನೋಡಿ, ನಂತರ ಒಂದು ಸ್ವಲ್ಪ ಇದನ್ನ ನಾನು ಈ ರೀತಿ ನಾದ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಮಿಷ ನಾದ್ಕೊಳ್ಳಿ. ಈ ರೀತಿ ಮುಟ್ಟುವಾಗ ನಿಮ್ಗೆ ಅಂಟ್ತಾ ಇದೆ ಅಂದ್ರೆ ಇನ್ನು ಕೂಡ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಬಹುದು ನೀವು, ಇಲ್ಲ ಅಂದ್ರೆ ಇಷ್ಟೇ ಸಾಕಾಗುತ್ತೆ. ಈಗ ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನ, ಅಂದ್ರೆ ಅಕ್ಕಿ ರೊಟ್ಟಿಗೆ ಎಷ್ಟು ಉಂಡೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರಿಂದ ನಾವು ಉಂಡೆಗಳನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಹಿಟ್ಟು ಹಾಕೊಂಡು ಉಂಡೆಯನ್ನ ಈ ರೀತಿ ಒಂದ್ಸರ್ತಿ ಅದನ್ನ ಕೈಯಲ್ಲಿ ತಿರುಗಿಸ್ಬಿಟ್ಟು, ನಂತರ ನಾವು ಚಪಾತಿಗೆ ಎಲ್ಲ ಯಾವ ರೀತಿ ಲಟ್ಟಿಸ್ಕೊಳ್ತೀವಿ ನೋಡಿ ಅದೇ ರೀತಿ ಲಟ್ಟಿಸ್ಕೊಂಡ್ರೆ ಆಯ್ತು. ಲಟ್ಟಿಸ್ಕೊಳ್ಳೋಕೆ ಕೂಡ ತುಂಬಾ ಈಸಿಯಾಗಿ ಆಗುತ್ತೆ. ಸ್ವಲ್ಪ ಹಗುರವಾಗಿ ಲಟ್ಟಿಸ್ಕೊಳ್ಬೇಕು. ನಾವು ಗೋಧಿ ಹಿಟ್ಟನ್ನ ತುಂಬಾ ಒತ್ತಿ ಲಟ್ಟಿಸ್ಕೊಳ್ತೀವಲ್ವಾ, ಆ ರೀತಿ ಅಲ್ಲ. ಇದರಲ್ಲಿ ಅಂಟು ಕಡಿಮೆ ಇರೋದ್ರಿಂದ ಇದನ್ನ ಒಂದ್ ಸ್ವಲ್ಪ ಹಗುರವಾಗಿ ಲಟ್ಟಿಸ್ಕೊಳ್ಬೇಕು. ಅವಲಕ್ಕಿ ಹಿಟ್ಟು ಹಾಕಿರೋದು ಅದು ನಮ್ಗೆ ಅಂಟು ಕೊಡುತ್ತೆ ಈ ಹಿಟ್ಟಿಗೆ, ಅದರಿಂದಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಲಟ್ಟಿಸುವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನೇ ಹಾಕೊಳ್ಳಿ. ಉಕ್ಕರಿಸಿದ ಅಕ್ಕಿ ರೊಟ್ಟಿ ಇದೆಯಲ್ವಾ, ಅದು ಸ್ವಲ್ಪ ನಾವು ಈ ರೀತಿ ಲಟ್ಟಿಸುವಾಗ ಅಕ್ಕಿ ಹಿಟ್ಟನ್ನ ಜಾಸ್ತಿ ತಗೊಳುತ್ತೆ, ಅದಕ್ಕೆ ಬೇಕಾಗುತ್ತೆ. ಆದ್ರೆ ಇದಕ್ಕೆ ಜಾಸ್ತಿ ಏನು ಬೇಡ, ಒಂದ್ ಸ್ವಲ್ಪ ನಾವು ಚಪಾತಿಗೆಲ್ಲ ಎಷ್ಟು ಹಾಕ್ತೀವಿ ಅಷ್ಟೇ ಅಕ್ಕಿ ಹಿಟ್ಟನ್ನ ಹಾಕೊಂಡ್ರೆ ಆಯ್ತು. ರೊಟ್ಟಿ ಬೆಂದು ಸ್ವಲ್ಪ ಹೊತ್ತಾದ್ಮೇಲೆ ಕೂಡ ತುಂಬಾನೇ ಸಾಫ್ಟ್ ಆಗಿನೇ ಇರುತ್ತೆ. ಆದ್ರೂ ಅಕ್ಕಿ ರೊಟ್ಟಿಯನ್ನ ತುಂಬಾ ಬಿಸಿ ಬಿಸಿಯಾಗಿ ತಿನ್ಬೇಕು, ತುಂಬಾನೇ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲ ಅಕ್ಕಿ ರೊಟ್ಟಿಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ತೆಳುವಾಗಿ ಕೂಡ ನೀವು ಲಟ್ಟಿಸ್ಕೊಳ್ಬಹುದು. ಈಗ ಎಲ್ಲವನ್ನ ಈ ರೀತಿ ಲಟ್ಟಿಸಿ ಇಟ್ಕೊಂಡಿದ್ದೇನೆ. ಹೆಂಚು ಬಿಸಿ ಆದ್ಮೇಲೆ ಅಕ್ಕಿ ರೊಟ್ಟಿಯನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕುವಂತ ಅವಶ್ಯಕತೆ ಇಲ್ಲ, ಬೇಕಾದ್ರೆ ನಿಮ್ಗೆ ಎಣ್ಣೆ ಹಾಕಿ ಕೂಡ ನೆಕ್ಸ್ಟ್ ಒಂದು ರೊಟ್ಟಿ ತೋರಿಸ್ತೀನಿ. ಈಗ ನೋಡಿ, ನಾವು ಸ್ವಲ್ಪ ಇಲ್ಲಿ ಹಿಟ್ಟು ತರ ಇದ್ರೆ ಬಟ್ಟೆ ಒಂದ್ ಸ್ವಲ್ಪ ನೀರಲ್ಲಿ ಅದ್ಕೊಂಡು ಈ ರೀತಿ ಮಾಡ್ಕೊಳ್ಬೇಕು, ಅವಾಗ ಹಿಟ್ಟೆಲ್ಲ ಹೋಗುತ್ತೆ. ನಂತರ ಎರಡೂ ಕಡೆ ತಿರುಗಿಸಿ ಹಾಕ್ತಾ ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಇದು.
ಮತ್ತು ಉಬ್ಬಿ ಬಂದ ಮೇಲೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ, ಸೂಪರ್ ಆಗಿ ಇರುತ್ತೆ. ಅನ್ನದ ಬದಲು ಖಂಡಿತ ನೀವು ಅವಲಕ್ಕಿಯನ್ನು ಸೇರಿಸ್ಬಿಟ್ಟು, ಅದು ತುಂಬ ಸುಲಭ ವಿಧಾನ ಕೂಡ. ಈಗ ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈಗ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ನಿಮಗೆ. ಎರಡೂ ಕಡೆ ಈ ರೀತಿ ತಿರುಗಿಸಿ ಹಾಕ್ತಾ ಬೇಯಿಸ್ಕೊಳ್ಳಿ. ತುಂಬಾನೇ ಸಾಫ್ಟ್ ಆಗಿ ಬರುವಂತಹ ಈ ಅವಲಕ್ಕಿ ರೊಟ್ಟಿಯನ್ನ ಒಂದ್ಸರ್ತಿ ಖಂಡಿತ ನೀವು ಟ್ರೈ ಮಾಡಿ. ಅವಲಕ್ಕಿ ರೊಟ್ಟಿ ಅಂತ ಹೇಳಲಿಕ್ಕಾಗಲ್ಲ, ಇದು ಅಕ್ಕಿ ರೊಟ್ಟಿನೇ. ನಿಮಗೆ ಟೇಸ್ಟ್ ಕೂಡ ಹಾಗೇನೆ ತುಂಬಾನೇ ಸೊಗಸಾಗಿದೆ. ಖಂಡಿತ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ. ಹಾಗೇನೆ ಇದನ್ನ ನೀವು ಖಾರದ ಚಟ್ನಿ ಜೊತೆ ತಿನ್ಬೋದು, ಹಾಗೆ ಸಾಂಬಾರ್ ಜೊತೆ ಕೂಡ ತಿನ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ರೊಟ್ಟಿಯ ಸಾಫ್ಟ್ನೆಸ್ ಹೇಗಿದೆ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ. ತುಂಬಾನೇ ಸೂಪರ್ ಆಗಿ ಬರುತ್ತೆ. ಖಂಡಿತ ನೀವು ಟ್ರೈ ಮಾಡ್ತೀರಲ್ವಾ? ಓಕೆ, ಥ್ಯಾಂಕ್ ಯು.